ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಸ್ಕಿಲ್ ಸ್ಟುಡಿಯೋಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇವತ್ತು ಬಂದುಬಿಟ್ಟು ನಾನು ಸಿಂಪಲ್ ಆಗಿರೋ ಡಿಸೈನ್ನ ಒಂದು ಹಾಕಿ ತೋರಿಸ್ತಿದ್ದೀನಿ. ಸೊ ಬನ್ನಿ ನೋಡೋಣ. ಮೊದಲನೇದಾಗಿ ನಾನು ಫ್ರೇಮ್ ಹಾಕೋತಾ ಇದ್ದೀನಿ. ಬಟ್ಟೆಗೆ ಈ ಥರ ಟೈಟ್ ಮಾಡ್ಕೊಂಡು ತಗೊಳ್ಳಿ. ಒಂದು ಸ್ವಲ್ಪ ಫ್ರೇಮ್ ಟೈಟ್ ಇರಲಿ. ನಾನೊಂದು ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ನಿಮಗೆ ಜಸ್ಟ್ ಒಂದು ವರ್ಕ್ ಹಾಕಿ ತೋರಿಸ್ಬೇಕು ಅಂತ ಹೇಳಿ. ಮೊದಲನೇದಾಗಿ ನಾನು ತುಂಬಾ ಸಿಂಪಲ್ ಆಗಿರೋ ಡಿಸೈನ್ನ ಹೇಳ್ಕೊಟ್ಟಿದ್ದೀನಿ. ಸೊ ಬನ್ನಿ ನೋಡೋಣ. ಈ ಥರ ಫ್ರಂಟ್ ನೆಕ್ ಮೆಜರ್ಮೆಂಟ್ನ ಹಾಕೊಂಡು ತೊಗೊಂಡಿದ್ದೀನಿ. ಇದೇ ಥರ ನೀವು ಬ್ಲೌಸಿಗೂ ಹಾಕ್ಕೊಳ್ಬೋದು. ಇವಾಗ ನಾನು ಒಂದು ಗೋಲ್ಡನ್ ಥ್ರೆಡ್ ತೊಗೊಂಡಿದ್ದೀನಿ. ಇವಾಗ ಒಂದು 0 ನಂಬರ್ ಸ್ಟಿಚ್ನ ಇಟ್ಟು ಮೊದಲು ಒಂದು ಸ್ಟಿಚ್ನ ತಗೋತಾ ಇದ್ದೀನಿ. ಇದು 0 ನಂಬರ್ದು. ಸ್ವಲ್ಪ ಚಾಕಿಂದ ನಾನು ಡ್ರಾ ಮಾಡಿದ್ರಿಂದ ಸ್ವಲ್ಪ ಚಾಕ್ ಸ್ಪ್ರೆಡ್ ಆಗ್ತಾಯಿದೆ. ನೋಡಿ, ನಾನಿವಾಗ 2 ನಂಬರ್ ಇಟ್ಟಿದ್ದೀನಿ. ಸೆಟ್ ಮಾಡ್ಕೊಂಡು ಇಟ್ಟಿದ್ದೀನಿ. ಸೆಟ್ ಮಾಡಿಕೊಂಡೆ ಹಾಕ್ಕೋತಾ ಇದ್ದೀನಿ. ಸೆಟ್ ಮಾಡಿ ಇಟ್ಟರೆ ಸಾಕು, ನೀವು ಹಾಗೆ ಹಾಕ್ಕೊಳ್ಬೋದು. ನಿಮಗೆ ಯಾವ ಸೈಜ್ ಬೇಕೋ ಆ ಥರ ನೀವು ನಂಬರ್ನ ಸೆಟ್ ಮಾಡಿಟ್ಟು ನಿಮ್ಗೆ ಇಷ್ಟ ಪ್ರಕಾರ ನೀವು ಹಾಕ್ಕೊಳ್ಬೋದು. ನೋಡಿ, ಈ ಥರ ಫ್ರೇಮ್ನ ಮೂವ್ ಮಾಡ್ಕೋತಾ ಬರಬೇಕು. ನಿಮಗೆ ಇನ್ನೂ ಸ್ವಲ್ಪ ಕಡಿಮೆ ಅನಿಸಿದ್ರೆ ಮತ್ತೆ ರಿಪೀಟ್ ತೊಗೊಳ್ಬೋದು, ಎಲ್ಲಾದರೂ ವೈಟ್ ಕಾಣಿಸಿದ್ರೆ. ಇವಾಗ ನಾನೊಂದು ಬಾಲ್ ಚೈನ್ನ ಹಾಕ್ತಾಯಿದ್ದೀನಿ. ಯಾರಿಗೆಲ್ಲ ಸ್ಟೋನ್ ಇಷ್ಟ ಇಲ್ಲ ಅಂತ ಹೇಳಿದರೆ ಒಂದು ಬರೀ ಬಾಲ್ ಚೈನ್ನ ಆ್ಯಡ್ ಮಾಡಿ ನೀವು ಡಿಸೈನ್ ಹಾಕ್ಕೊಳ್ಬೋದು. ಇಲ್ಲ ನನಗೆ ಬಾಲ್ ಚೈನು ಬೇಡ ಅಂದರೆ ನೀವು ಡಿಸೈನ್ನ ರೆಡಿ ಮಾಡ್ಕೊಂಡು ತಗೊಳ್ಬೋದು. ಈ ಥರ ನೀವು ಮಾಡ್ಕೊಳ್ಬೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಒಂದು ಡೋರಿ ತೊಗೊಂಡಿದ್ದೀನಿ. ನಾನು ನಿಮಗೆ ಹೇಳ್ಕೊಟ್ಟಿರೋ ಬೇಸಿಕ್ ಡಿಸೈನಿಂದ ಹೇಗೆ ನಾವು ವರ್ಕ್ ಹಾಕ್ಕೊಳ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇವಾಗ ಡೋರಿ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ದೂರದಿಂದ ಬರೀ ಅಂಟಿಸೋಕೆ ಮಾತ್ರ ನಾನು ಸ್ಟಿಚ್ ಹಾಕೋತಾ ಇದ್ದೀನಿ. ಗಮ್ಮಿಂದ ಹಚ್ಚೋಕೆ ಹೋಗಬೇಡಿ. ಇವಾಗ ಮತ್ತೆ ಇದಕ್ಕೆ ಕವರ್ ಮಾಡ್ಕೊಂಡು ತಗೊಳ್ಳೋಣ. ನಾನು ಸುಮ್ಮನೆ ವೇಸ್ಟ್ ಇರೋ ಬ್ಲೌಸ್ ಪೀಸ್ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನಾನು ರೆಡ್ ಮತ್ತು ಗ್ರೀನ್ ಕಲರ್ ಕಾಂಬಿನೇಷನ್ ಮಿಕ್ಸ್ ಮಾಡಿದ್ದೀನಿ. ನಿಮ್ಮದು ಸೀರೆ ಮತ್ತು ಬ್ಲೌಸ್ ಯಾವ ಕಲರ್ ಇದೆ ನೋಡಿ, ನೀವು ಕಲರ್ ಕಾಂಬಿನೇಷನ್ ಹಾಕ್ಕೊಳ್ಬೋದು. ನಿಮಗೆ ಕಲರ್ ಕಾಂಬಿನೇಷನ್ ಗೊತ್ತಾಗಿಲ್ಲ ಅಂತಂದರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ, ನಾನು ನಿಮಗೆ ಹೇಳ್ತೀನಿ ಯಾವ ಸ್ಯಾರಿಗೆ ಯಾವುದು ಕಲರ್ ಥ್ರೆಡ್ನ ತೊಗೊಳ್ಬೇಕು ಅಂತ ಹೇಳಿ. ಇವಾಗ ನಾನು ಮತ್ತೊಂದು ಬಾಲ್ ಚೈನ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು 2 ನಂಬರ್ ಸ್ಟಿಚ್ನ ನಾನು ಸೆಟ್ ಮಾಡ್ಕೊಂಡಿಟ್ಟಿದ್ದೀನಿ. ಇವಾಗ ನೋಡಿ, ಬಾಲ್ ಚೈನ್ ರೆಡಿ ಆಯಿತು. ಇವಾಗ ನಾನು ಮತ್ತೆ ಗೋಲ್ಡನ್ ಥ್ರೆಡ್ ಹಾಕಿ ಈ ಥರ ಜಿಗ್ಜಾಗ್ ತೊಗೋತಾ ಇದ್ದೀನಿ. ಇದು ಜೆರಿ ಗೋಲ್ಡನ್ ಥ್ರೆಡ್ ಇದೆ, ನಾರ್ಮಲ್ ಸಿಲ್ಕ್ ಥ್ರೆಡ್ ಅಲ್ಲ. ಜೆರಿ ಗೋಲ್ಡನ್ ಥ್ರೆಡ್ ಹಾಕಿದರೆ ಬ್ಲೌಸ್ ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಇವಾಗ ನೋಡಿ, ನಾನು ಸಿಂಪಲ್ ಆಗಿರೋದೇ ತೋರಿಸ್ತಾ ಇದ್ದೀನಿ, ಬೇಕು ಅಂತಲೇ ನಿಮಗೆ ಬೇಸಿಕ್ ಗೊತ್ತಾಗಲಿ ಅಂತ ಹೇಳಿ. ಇದನ್ನು ನೀವು ಟ್ರೈ ಮಾಡ್ಬೋದು. ಒಂದೊಂದಾಗಿ ಇದೇ ಥರ ಬೇಸಿಕ್ ಹೇಗೆ ಸ್ಮಾಲ್ ಡಿಸೈನ್ ಹೇಳ್ಕೊಡ್ತೀನಿ ನೋಡಿ. ಈ ಥರ ನಾನು
ಥ್ರೆಡ್ನ ಕಟ್ ಮಾಡ್ಕೊತಾ ಇಲ್ಲ, ಅದೇ ಥರ 0 ನಂಬರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತು ಈ ಥರ ರೌಂಡಾಗಿ ಡಿಸೈನ್ ಮಾಡ್ಕೊತಾ ಇದ್ದೀನಿ. ಪದೇ ಪದೇ ಥ್ರೆಡ್ ಕಟ್ ಆಗೋದ್ರಿಂದ ನಮ್ಮ ಟೈಮು ವೇಸ್ಟು, ಆ್ಯಂಡ್ ಈ ಥರ ಮಾಡೋದ್ರಿಂದ ಥ್ರೆಡ್ ಕಾಣಿಸೋದಿಲ್ಲ. ನೋಡಿ ಈ ಥರ ಡಿಸೈನ್ ಹಾಕೊಂಡು ತಗೊಳ್ಳೋದು. ಬ್ಲ್ಯಾಕ್ ಬಟ್ಟೆ ಮೇಲೆ ರೆಡ್ ಮತ್ತು ಗೋಲ್ಡನ್ ತುಂಬ ನೀಟಾಗಿ ಕಾಣಿಸುತ್ತೆ ಕಲರು. ಇವಾಗ ಇದಕ್ಕೆ ಮಧ್ಯದಲ್ಲಿ ಇನ್ನೊಂದು ಕಲರ್ನ ಆ್ಯಡ್ ಮಾಡ್ಕೊಳ್ಳೋಣ, ಅದು ಗ್ರೀನ್ ಕಲರ್ ಆಗಿರುತ್ತೆ. ನೋಡಿ ಈ ಥರ ಗ್ರೀನ್ ಕಲರ್ನ ಹಾಕೊಂಡು ತಗೊಳ್ಳೋಣ. ಆ್ಯಂಡ್ ಇದಕ್ಕೆ ಸ್ಟೋನ್ ಲೇಸ್ ಹಚ್ಚಿದ್ರೆ ಇನ್ನೂ ನೀಟಾಗಿ ಕಾಣಿಸುತ್ತೆ, ಬಟ್ ನಾನು ಬೇಕು ಅಂತಲೇ ತೊಗೊಂಡಿಲ್ಲ, ನನಗೆ ಮೊದಲು ಈ ಡಿಸೈನ್ ಹೇಳ್ಕೊಡ್ಬೇಕು ಅಂತ ಹೇಳಿ. ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಬೇರೆ ಡಿಸೈನ್ನ ಹೇಳ್ಕೊಡ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈ ಥರ ಒಂದು ಸ್ಟೋನ್ ಹಚ್ಕೊಂಡು ತೊಗೊಳ್ಳೋಣ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇವಾಗ ನಮ್ಮದು ಡಿಸೈನ್ ರೆಡಿಯಾಗಿದೆ. ಏನಾದರೂ ಕನ್ಫ್ಯೂಸ್ ಇದ್ದರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ.